ಭಾರತ್ ಗ್ಲೋಬಲ್ ಕಲ್ಚರಲ್ ಎಕ್ಸ್ಪೋ ಲೋಗೋ ಅನಾವರಣ ಮಿರಾಯ ಇವೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಇವರ ವತಿಯಿಂದ ಹಾಗೂ ಕರ್ನಾಟಕದ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಸಹಯೋಗದೊಂದಿಗೆ ಭಾರತ್ ಗ್ಲೋಬಲ್ ಕಲ್ಚರಲ್ ಎಕ್ಸ್ಪೋ ಎನ್ನುವ ಶೀರ್ಷಿಕೆಯನ್ನು ಹೊಂದಿರುವ ವಿನೂತನ ಕಾರ್ಯಕ್ರಮವು ಮುಂದಿನ ವರ್ಷದ ಏಪ್ರಿಲ್ 9 ರಿಂದ 14ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದ್ದು, ಈ ಕಾರ್ಯಕ್ರಮವು ಒಂದೇ ವೇದಿಕೆಯಲ್ಲಿ ಬೇರೆ ಬೇರೆ ದೇಶಗಳ ವಿಭಿನ್ನ ಸಂಸ್ಕೃತಿಯನ್ನು ತಿಳಿಸುವ ಉದ್ದೇಶವನ್ನು ಹೊಂದಿದೆ. ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಲೋಗೋ ಅನಾವರಣವು ಪ್ರತಿಷ್ಠಿತ ಶೆರಟಾನ್ ಗ್ರ್ಯಾಂಡ್ ಬೆಂಗಳೂರು ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು. ಜಾಗತಿಕ ಮತ್ತು ಭಾರತೀಯ ಸಂಸ್ಕೃತಿಗಳ ಆಚರಣೆ, ನಾವೀನ್ಯತೆ ಮತ್ತು ಸುಸ್ಥಿರತೆಯನ್ನು ಈ ಕಾರ್ಯಕ್ರಮವು ಪ್ರತಿಬಿಂಬಿಸುತ್ತದೆ. ಪ್ರಪಂಚದ ನಾನಾ ದೇಶಗಳಿಂದ ಹಲವಾರು ಕಲಾವಿದರು ಆಗಮಿಸಿ ತಮ್ಮ ದೇಶದ ಕಲೆ ಮತ್ತು ಸಂಸ್ಕೃತಿಯನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಿದ್ದಾರೆ. ಹಿಂದೂ ಗ್ರಂಥಗಳಾದ ಮಹಾ ಉಪನಿಷತ್ನಲ್ಲಿ ಕಂಡುಬರುವ ಸಂಸ್ಕೃತ ನುಡಿಗಟ್ಟು ವಸುದೈವ ಕುಟುಂಬಕಂ ಎಂಬ ಘೋಷವಾಕ್ಯದೊಂದಿಗೆ ಸಮಾಜ ಸೇವಕರು ಮತ್ತು ಮಕ್ಕಳ ಹಕ್ಕುಗಳ ಹೋರಾಟಗಾರರಾದ ಶ್ರೀಯುತ ರಾಘವೇಂದ್ರ ಸರ್ವಂ ರವರು ಈ ಕಾರ್ಯಕ್ರಮದ ಲೋಗೋವನ್ನು ಅನಾವರಣಗೊಳಿಸಿದರು. ನಮ್ಮ ದೇಶವು ಹಲವಾರು ವೇಷ, ಭಾಷೆ ಮತ್ತು ಸಂಸ್ಕೃತಿಯ ತವರಾಗಿದ್ದು, ವಿವಿಧತೆಯಲ್ಲಿ ಏಕತೆಯನ್ನು ಸಾರುತ್ತದೆ. ಹಾಗೆಯೇ ವಸುದೈವ ಕುಟುಂಬಕಂ ಎನ್ನುವ ಮಾತು ಉನ್ನತ ವೇದಾಂತಿಕ ಚಿಂತನೆಯಾಗಿದ್ದು, ಪ್ರಪಂಚದಲ್ಲಿರುವ ಎಲ್ಲರೂ ಒಂದೇ ಎನ್ನುವ ಅದ್ಭುತವಾದ ಕಲ್ಪನೆಯಾಗಿದ್ದು, ಇಂದಿಗೂ ಪ್ರಸ್ತುತವಾಗಿದೆ. ಏಕೆಂದರೆ ಅದು ಜಾಗತಿಕ ದೃಷ್ಟಿಕೋನವನ್ನು ಒತ್ತಿ ಹೇಳುತ್ತದೆ. ವೈಯಕ್ತಿಕ ಅಥವಾ ಕುಟುಂಬದ ಹಿತಾಸಕ್ತಿಗಳಿಗಿಂತ ಸಾಮೂಹಿಕ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುತ್ತದೆ. ಇದು ಇತರರ ಕಲ್ಯಾಣದ ಬಗ್ಗೆ ಯೋಚಿಸಲು ಪ್ರೋತ್ಸಾಹಿಸುತ್ತದೆ, ಜಾಗತಿಕ ಒಗ್ಗಟ್ಟು ಮತ್ತು ಜವಾಬ್ದಾರಿಯನ್ನು ಬೆಳೆಸುತ್ತದೆ. ವಿಶೇಷವಾಗಿ ಹವಾಮಾನ ಬದಲಾವಣೆ, ಸುಸ್ಥಿರ ಅಭಿವೃದ್ಧಿ, ಶಾಂತಿ ಮತ್ತು ವ್ಯತ್ಯಾಸಗಳ ಸಹಿಷ್ಣುತೆಯಂತಹ ನಿರ್ಣಾಯಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಈ ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ ಹಾಗೂ ಲೋಕಾಯುಕ್ತದ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀಯುತ ಸಂತೋಷ್ ಹೆಗ್ಡೆ, ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಿ, ಭಾರತ್ ಗ್ಲೋಬಲ್ ಕಲ್ಚರಲ್ ಎಕ್ಸ್ಪೋ ದ ನಿರ್ದೇಶಕರಾದ ಶ್ರೀಯುತ ಸಂಜಯ್ ಶೆಟ್ಟಿ, ಚಿತ್ರನಟಿ ರಾಗಿಣಿ ದ್ವಿವೇದಿ, ಮಾಜಿ ಲೋಕಸಭಾ ಸದಸ್ಯರಾದ ಹನುಮಂತಯ್ಯ, ಮಿರಾಯ ಇವೆಂಟ್ಸ್ನ PRO ಭರತ್ ರಾಮಾನುಜಂ, ಮಿರಾಯ ಇವೆಂಟ್ಸ್ನ CEO ಶ್ರೀಮತಿ ಜಯಶ್ರೀ, ಸಮಾಜ ಸೇವಕರು ಮತ್ತು ಮಕ್ಕಳ ಹಕ್ಕುಗಳ ಹೋರಾಟಗಾರರಾದ ಶ್ರೀಯುತ ರಾಘವೇಂದ್ರ ಸರ್ವಂ, ಕರ್ನಾಟಕದ ಚುನಾವಣಾ ಅಧಿಕಾರಿಗಳು, ಎಲ್ಲಾ ಕ್ಷೇತ್ರದ ಗಣ್ಯರು ಹಾಗೂ ವಿಶೇಷವಾಗಿ ವಿದೇಶ ರಜೆಗಳು ಕೂಡ ಹಾಜರಿದ್ದರು. ಗ್ಲೋಬಲ್ ಕಲ್ಚರಲ್ ಎಕ್ಸ್ಪೋ ಅನ್ನುವ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ವ್ಯಾಪಾರದಲ್ಲಿ ಇಂಥ ಕಾರ್ಯಕ್ರಮಗಳು ವ್ಯಾಪಾರದ ಮೂಲವನ್ನು ಹೆಚ್ಚಿಸ್ತದೆ ಅನ್ನೋದು ನನ್ನ ಅನಿಸಿಕೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಭಾರತ ದೇಶ ಮತ್ತು ಇತರ ದೇಶಗಳ ನಡುವೆ ಇರುವಂಥ ವ್ಯಾಪಾರದ ಮತ್ತು ಸಾಂಸ್ಕೃತಿಕ ವಿಚಾರಗಳಲ್ಲಿ ಬೇರೆ ಬೇರೆ ದೇಶಗಳನ್ನು ಒಟ್ಟಿಗೆ ತರ್ತದೆ ಅನ್ನೋದನ್ನು ನಾನು ನಂಬಿದ್ದೇನೆ. ಆ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದ್ದೇನೆ. ಖಂಡಿತವಾಗಿಯೂ ಇದರಿಂದ ನಮ್ಮ ದೇಶ ಮತ್ತು ಇತರ ದೇಶಗಳ ನಡುವೆ ಒಂದು ವ್ಯಾಪಾರದ ದಾರಿಯನ್ನು ಈ ಒಂದು ಸಂಸ್ಥೆಯವರು ಸೃಷ್ಟಿಸಿದ್ದಾರೆ ಈ ಕಾರ್ಯಕ್ರಮದ ಮುಖಾಂತರ. ಅದಕ್ಕೆ ನಾನು ಶುಭ ಕೋರ್ತಾ ಇದ್ದೇನೆ. Today is a culture event and it's going to happen next year in 2025 at Palace Ground. It's a press launch for this. Many countries are going to be part of this. It's a cultural trade event, and with many countries participating, many artists also going to participate in this. Everybody is welcome. Motto to promote culture, tourism,
bring more revenue to the state, develop our tourism in our state. A lot of people don't know about Karnataka tourism outside India. So we want to promote our Karnataka else other parts of the world. So a lot of countries are going to participate in this. And many international artists also going to come in our main event, which is happening in 2025 at Palace Ground. How many countries? There will be 45 plus countries participating in our main event. We have pavilion sectors, different. So we are covering a lot of industries also in this. ನನ್ನ ಹೆಸರು ಭರತ್ ರಾಮಾನುಜಮ್ ಅಂತ, ಮಿರಾಯ ಈವೆಂಟ್ಸ್ ಪಬ್ಲಿಕ್ ರಿಲೇಷನ್ ಆಫೀಸರ್. ಏಪ್ರಿಲ್ 9ರಿಂದ 16ನೇ ತಾರೀಕುವರೆಗೂ 2025 ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ದೊಡ್ಡ ಭಾರತ್ ಗ್ಲೋಬಲ್ ಎಕ್ಸ್ಪೋ ಕಲ್ಚರ್ ನಡೀತಾ ಇದೆ. ಪ್ರಪಂಚದ ನಾನಾ ದೇಶಗಳಿಂದ ಆರ್ಟಿಸ್ಟ್ಗಳು ಬರ್ತಾರೆ ಪರ್ಫಾರ್ಮ್ ಮಾಡೋಕ್ಕೆ. ಮತ್ತು ಇವತ್ತು ನಾವು ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಲೋಗೋ ಲಾಂಚ್ ಇಟ್ಕೊಂಡಿದ್ದೀವಿ. ಇವತ್ತಿನ ದಿವಸ ಸಂತೋಷ್ ಹೆಗಡೆ ಅವರು ಕರ್ನಾಟಕ ಎಲೆಕ್ಷನ್ ಕಮಿಷನರ್ ಅವರು, ಸಂತೋಷ್ ಹೆಗಡೆ ಅವರು ಹಾಗೂ ಗಣ್ಯ ವ್ಯಕ್ತಿಗಳು ಇಲ್ಲಿ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ತಾವೆಲ್ಲರೂ ತಮ್ಮ ಮಾಧ್ಯಮದ ಮುಖಾಂತರ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸ್ತೀನಿ. ಐ ಆಮ್ ಜಯಶ್ರೀ ಫ್ರಮ್ ಮಿರಾಯ ಈವೆಂಟ್ಸ್ ಪ್ರೈವೇಟ್ ಲಿಮಿಟೆಡ್. ಇದು ಒಂದು ಕಲ್ಚರಲ್ ಪ್ರೋಗ್ರಾಮ್, ಫಸ್ಟ್ ಟೈಮ್ ಇನ್ ಇಂಡಿಯಾ, ದ ಬಿಗ್ಗೆಸ್ಟ್ ಕಲ್ಚರಲ್ ಪ್ರೋಗ್ರಾಮ್. ಹೆಂಗಂದರೆ ಇಟ್ಸ್ ಸಮಥಿಂಗ್ ಸಿಮಿಲರ್ ಟು ದ ಕಾನ್ಸೆಪ್ಟ್ ವಿಚ್ ಇಸ್ ಹೆಲ್ಡ್ ಇನ್ ಅಬ್ರಾಡ್. Okay, so where we are promoting culture, tourism and trade, and our highlight is Bengaluru, Namma Bengaluru. So we want to create a IP Bengaluru in the, so we starting this from here. This is the first edition. Chief guest Dr. Nagalakshmi Madam from Women's Commission, and we also have Salim Ahmed, Congress Chief Whip. We also have Santosh Hegde ji, Chief Justice of India and Lokayukta Head.